ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ವಯಸ್ಸಾದವರಿಗೆ ಅಂತ ಮಾಡಿರೋ ವಿಡಿಯೋದಲ್ಲಿ ಇದು 2ನೇ ದಿವಸದ ವಿಡಿಯೋ. ಇದರಲ್ಲಿ ಕೆಲವು ಆಸನಗಳನ್ನ ತೋರಿಸ್ತೀನಿ. ಅಂದರೆ ಹಿಪ್ ರೊಟೇಷನ್ನು ಈ ಭಾಗದಲ್ಲಿ ಈ ಜಾಯಿಂಟ್ಸು ಸ್ವಲ್ಪ ಫ್ರೀ ಆಗೋದಕ್ಕೆ ಏನು ಮಾಡಬೇಕು, ಮಂಡಿಗಳಿಗೆ ಫ್ರೀ ಆಗೋದಕ್ಕೆ ಏನು ಮಾಡಬೇಕು ಅಂತ ಕೆಲವು ಆಸನಗಳು ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಫಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡ್ಕೊಂಡು ಅದ್ರ ಜೊತೆಗೆ ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಪಾದಗಳನ್ನು ಸೇರಿಸಿ ಮಾಡಬೇಕಿಲ್ಲಿ. ಇದು ಸೇರ್ಸೋಕ್ಕಾಗಲಿಲ್ಲ ಅಂತಂದರೆ ನಿಮಗೆ ವಯಸ್ಸಾದವ್ರಿಗೇನಾಗುತ್ತೆ, ಹಿಂಗೆ ತಲೆ ಸುತ್ತು ಬಂದಾಗ ಅದು ಬೀಳೋದೆಲ್ಲ ಆಗುತ್ತೆ. ಅದಕ್ಕೆ ಸ್ವಲ್ಪ ಅಗಲ ಇಟ್ಕೊಂಡಿದ್ದೀನಿ. ಇಲ್ಲ ನೋಡಿ, ಈ ಥರ ನಿಧಾನಕ್ಕೆ ಈಗ ರೊಟೇಟ್ ಮಾಡಿ. ಹೀಗೆ ಈ ಜಾಯಿಂಟ್ಸ್ ಏನಾಗುತ್ತೆ, ಹಿಪ್ ಜಾಯಿಂಟ್ಸು ಫ್ರೀ ಆಗುತ್ತೆ. ಟೈಟ್ ಇರೋದು ಮತ್ತು ಇಲ್ಲೆಲ್ಲ ನೋವಿರುತ್ತೆ ನೋಡಿ, ಅದೆಲ್ಲ ಕಡಿಮೆ ಆಗುತ್ತೆ. ಈಗ ನಿಧಾನಕ್ಕೆ ಟರ್ನ್ ಮಾಡ್ಕೋಬೇಕು. ಇದೊಂದು 5 ಸಲ ಅಥವಾ 10 ಸಲ ಬೇಕಾದ್ರೂ ಮಾಡ್ಕೊಳ್ಳಿ. ಮತ್ತು ಹೀಗೆ ಶುರುನಲ್ಲಿ ಒಂದು 5 ಸಲ ಮಾಡ್ಕೊಳ್ಳಿ, ಆಮೇಲೆ ಒಂದು 10 ಸಲ ಮಾಡ್ಕೊಳ್ಳಿ. ಒಂದೊಂದು ಕಡೆನೂ 10 ಸಲ ಈ ಥರ ನಿಧಾನಕ್ಕೆ ಮಾಡಿ. ಹೀಗೆ ಇದು ಮಾಡೋದ್ರಿಂದ ಈ ಭಾಗ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಇದು ಮಾಡಾದಮೇಲೆ ಮಂಡಿಗಳನ್ನಷ್ಟು ಇದನ್ನು ಅಷ್ಟೇ ಪಾದ ಸೇರಿಸಿ ನಿಮಗೆ ಮಾಡೋಕ್ಕಾಗಲ್ಲ. ಹೆವಿ ತೈಸು ಮತ್ತು ಮಂಡಿ ನೋವೆಲ್ಲ ಇರೋರಿಗೆ ಸ್ವಲ್ಪ ಅಗಲನೇ ಇಟ್ಕೊಳ್ಳಿ. ನೋಡಿ ಹೀಗೆ ಈ ಥರ ಇಷ್ಟು ಕೂತ್ಕೊಳ್ಳಿ. ತಳ್ಳಬಾರ್ದು, ಇದನ್ನು ಯಾವುದೇ ಕಾರಣಕ್ಕೆ ಹಿಂದಕ್ಕೆ ನೋಡಿ ಹಿಂಗೆ ಜರ್ಕ್ ಕೊಡಬಾರ್ದು. ನೋಡಿ ಇದು ತಳ್ಳಿದ್ರೆ ನೋಡಿ ಏನಾಗುತ್ತೆ ಅಂದರೆ ಮಂಡಿ ಏನಾದರೂ ಸೌದಿದ್ರೆ ನಿಮಗೆ ಡ್ಯಾಮೇಜ್ ಜಾಸ್ತಿ. ನೋಡಿ ಈ ಥರ ಮಾಡಿದ್ರೆ ಇದು ತುಂಬ ಜನ ಈ ಥರ ಮಾಡ್ತಾರೆ. ಈ ತಪ್ಪನ್ನು ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ, ತಳ್ಳಬೇಡಿ. ಜಸ್ಟ್ ನೋಡಿ ಇಷ್ಟೇ ಮಾಡಬೇಕು. ನೋಡಿ ಏನು ತೊಂದರೆ ಇಲ್ದಂಗೆ ಆರಾಮಾಗಿ ಮಾಡ್ಬೋದು. ಈ ಜಾಯಿಂಟ್ಸು ಇಲ್ಲಿ ಊತ ಇರುತ್ತೆ ನೋಡಿ, ಅದೆಲ್ಲ ಕಡಿಮೆ ಆಗುತ್ತೆ. ಸ್ವೆಲ್ಲಿಂಗು ಅದೆಲ್ಲ ಕಡಿಮೆ ಆಗುತ್ತೆ, ನೋವೆಲ್ಲ ಕಡಿಮೆ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಒಂದು 5 ಸಲ 10 ಸಲ ಈ ಥರ ನಿಧಾನಕ್ಕೆ ಮಾಡಬೇಕು. ಹೀಗೆ ಇದು ಮಾಡ್ಕೊಂಡಾದಮೇಲೆ ನೋಡಿ ಹೀಗೆ ಇದನ್ನಷ್ಟೇ ಸೊಂಟದ ಭಾಗ ಹೇಗೆ ಮಾಡಿದರೆ ಅದೇ ಥರನೇ ಕ್ಲಾಕ್ ವೈಸ್ ಮಾಡಿ, ಹೀಗೆ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಇನ್ನೊಂದು ಕಡೆ ಹೀಗೆ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಹೀಗೆ ನಿಮ್ಗೆ ಈ ಥರ ಮಾಡೋಕ್ಕಾಗಲ್ವಾ, ನೋವಿದೆಯಾ ಜಾಸ್ತಿ ಅಂತಂದರೆ ಇದನ್ನು ಇಷ್ಟೇ ಮಾಡ್ಕೋಬೇಕು. ಮಂಡಿ ನೋವಿರೋರು ಜಾಸ್ತಿ ಮಂಡಿ ನೋವಿರುತ್ತಲ್ಲ ಹೆಂಗಸ್ರುಗಳಿಗೆ, ಅದರಿಂದ ಇದಿಷ್ಟೇ ಮಾಡ್ಕೊಳ್ಳಿ. ಇದು ಕಡಿಮೆ ಆದಮೇಲೆ ನಿಮಗೆ ನಾನು ಮಾಡ್ಬೋದು, ಈ ಥರ ಟರ್ನ್ ಮಾಡಿಕೊಂಡ್ರೆ ನನಗೇನು ತೊಂದರೆ ಇಲ್ಲ, ನೋವಿಲ್ಲ ಅಂತಂದರೆ ನೀವು ಈ ಥರ ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ, ಕಿಟಕಿ ಕಂಬಿ ಹಿಡ್ಕೊಂಡು ಹೇಗೆ ಮಾಡೋದು ಅನ್ನೋದು. ಈಗ ನೋಡಿ, ಕಂಬಿ ಹಿಡ್ಕೊಂಡು ಹೇಗೆ ಮಂಡಿಗಳನ್ನು ಮಾಡಿಸೋದು ಈಸಿ ಮೆಥಡ್. ಅಂದರೆ ಮನೆಯಲ್ಲಿ ಏನಿರುತ್ತೆ ಸಾಮಾನು ಅದನ್ನೇ ಉಪಯೋಗಿಸಿ ಸುಲಭವಾಗಿ ಮಾಡೋಂಥದ್ದೇ ತೋರಿಸ್ತಾ ಇದ್ದೀನಲ್ವ ಆಸನಗಳು. ಈಗ ನೀವು ನಿಂತಾಗ ನಿಮ್ಮ ಹಣೆಯಲ್ಲಿರೋ ಕಂಬಿಗಳನ್ನು ಹಿಡ್ಕೊಳ್ಳಿ. ಮಂಡಿ ನೋವು ಜಾಸ್ತಿ ಇದೆಯಾ ನಿಮಗೆ, ಇದನ್ನ ಹಿಡ್ಕೊಂಡ್ರೆ ಕಷ್ಟ ಆಗುತ್ತೆ ಅನ್ನೋದಾದರೆ ಇನ್ನೊಂದು ಕಂಬಿ ಮೇಲೆ ಹಿಡ್ಕೊಳ್ಳಿ, ಪರವಾಗಿಲ್ಲ. ಆದರೆ ಕೆಳಗೆ ಮಾತ್ರ ಹಿಡ್ಕೊಳಕ್ಕೆ ಹೋಗಬೇಡಿ. ಮಂಡಿ ನೋವಿರೋರು ಹಣೆಯಲ್ಲಿರೋ ಕಂಬಿ ಅಥವಾ ಇನ್ನೊಂದು ಕಂಬಿ ಮೇಲಕ್ಕೆ. ಇನ್ನೂ ಅಂದರೆ ನೀವು ಮಾಡೋವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಇಟ್ಕೊಂಡ್ರೆ ನನಗೆ ಹಿಡ್ಕೊಂಡಾಗ ನಾನು ಆರಾಮಾಗಿ ಮಂಡಿ ಮಡಿಸ್ಬೋದು ಅಂತ. ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲೂ ಅಷ್ಟೇ ಕಾಲು ಸ್ವಲ್ಪ ಅಗಲನೇ ಇಟ್ಕೊಳ್ಳಿ. ನಿಧಾನ ನೋಡಿ ಹೀಗೆ ಮಡಿಸಿ, ಮತ್ತು ನಿಧಾನ ಮೇಲಕ್ಕೆ ಬನ್ನಿ. ಇಲ್ಲಿ ಹಿಡ್ಕೊಂಡಿರೋದ್ರಿಂದ ನಿಮಗೆ ಭಯ ಇರಲ್ಲ ಬೀಳ್ತೀನಿ ಅಂತ, ಗ್ರಿಪ್ ಸಿಗುತ್ತೆ ಚೆನ್ನಾಗಿ. ಇದನ್ನಷ್ಟೇ ಇಲ್ಲಿ ಟೈಟಾಗಿ ಹಿಡ್ಕೊಳಕ್ಕೆ ಹೋಗಬೇಡಿ. ಹೀಗೆ ನೋಡಿ, ಹೀಗೆ ಈ ಥರ ಹಿಂಗೆ ಹಿಡ್ಕೊಂಡ್ರೆ ಸಾಕು, ಹುಕ್ತಾರ. ನಿಧಾನ ಹೀಗೆ ಮಂಡಿ ಮಡಿಸಿ ಬನ್ನಿ. ಹೀಗೆ ಉಸಿರು ತೊಗೊಳ್ತಾ ಹೀಗೆ ಉಸಿರು ಬಿಡ್ತಾ ಹೀಗೆ ಮಾಡ್ತಾ ಬನ್ನಿ. ಹೀಗೆ ಉಸಿರಾಟದ ಜೊತೆಗೆ ಮಾಡ್ತಾ ಬನ್ನಿ. ಇದೊಂದು 10 ಸಲ ಮಾಡ್ಕೊಳ್ಳಿ. ಇದು ಆಮೇಲೆ ಬೇಕಾದ್ರೆ ಕೈ ಈ ಥರ ಟರ್ನ್ ಮಾಡಿಕೊಂಡು ಮಾಡಿ. ಈ ಥರ ಟರ್ನ್ ಮಾಡ್ಕೊಂಡಾಗ ಭುಜ ಅಗಲ ಆಗುತ್ತೆ. ಇದೂ ಈಸಿ ಇರುತ್ತೆ ನಿಮಗೆ. ಹೀಗೆ ಅಂದರೆ ಈ ಮೂಮೆಂಟ್ಸ್ ಬರಬೇಕು ನಿಮಗೆ. ಇಲ್ಲಿ ಹಿಡ್ಕೊಂಡು ಮಾಡ್ತಿರಲ್ಲ ನೋಡಿ, ಕೈಗಳು ಸ್ಟ್ರೆಚ್ ಆಗುತ್ತೆ ಮತ್ತು ಈ ಭಾಗನೂ ಸ್ಟ್ರೆಚ್ ಆಗುತ್ತೆ, ಇಲ್ಲೂ ಸ್ಟ್ರೆಚ್ ಆಗುತ್ತೆ ನೋಡಿ. ಇಡೀ ಶರೀರಕ್ಕೆ, ಕಾಲುಗಳಿಗೆ, ಬೆನ್ನಿನ ಭಾಗಕ್ಕೆ, ರಿಬ್ಸ್ ಭಾಗಕ್ಕೆ ಈ ಥರ. ಬೇಕಂದರೆ ನೀವು ಸ್ವಲ್ಪ ಹೊತ್ತಿಗೆ ಕೂತ್ಕೊಳ್ಳಿ. ಹೀಗೆ ಇರಿ. ಒಂದು 10 ಸೆಕೆಂಡ್ಸ್ ಆದ್ರೂ ಈ ಥರ ಇಟ್ಕೊಳ್ಳಿ. ನಿಮ್ಗೆ ಅಭ್ಯಾಸ ಆದಮೇಲೆ ಹೇಳಿದ್ದು ಬಿಗಿನಿಂಗಲ್ಲಿ ಜಸ್ಟ್ ಕೂತ್ಕೊಳ್ಳೋದು, ಎದ್ದೇಳೋದು ಇಷ್ಟೇ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದೆರಡು ತೋರಿಸ್ತೀನಿ. ಈಗ ನೋಡಿ, ಮಂಡಿ ನೋವಿರೋರಿಗೆ ನೋಡಿ ಈ ಥರ ಹಗ್ಗ, ದುಪ್ಪಟ್ಟ, ಬೆಲ್ಟ್. ಇಲ್ಲಿ ನಾನು ಬೆಲ್ಟ್ ಹಾಕ್ಕೊಂಡು ತೋರಿಸ್ತೀನಿ. ದುಪ್ಪಟ್ಟ ಅಥವಾ ಟವಲ್ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ನೀವು ಮನೇಲಿ ಮಾಡೋರು. ಇದು ಮಂಡಿ ನೋವು ಇದ್ದಾಗ, ಊತ ಇದ್ದಾಗ ಏನಾಗುತ್ತೆ, ನೀವು ಸುಮ್ಮನೆ ಹಿಂಗೆ ಲಿಫ್ಟ್ ಮಾಡಿ ಅಂತಂದರೆ ಆಗಲ್ಲ. ಇದೆಲ್ಲ ತುಂಬ ನೋವು ಬಂದುಬಿಡುತ್ತೆ ಪ್ರಾಬ್ಲಮ್ ಇರೋರಿಗೆ. ಅದಕ್ಕೆ ನೋಡಿ ಈ ಥರ ಇಟ್ಕೊಳ್ಳಿ. ಆಮೇಲೆ ಕೈನಲ್ಲೂ ಮಾಡ್ಬೋದು ನೋಡಿ, ಈ ಥರ ಹಿಂಗೆ ಇಟ್ಕೊಂಡು ಲಿಫ್ಟ್ ಮಾಡ್ಬೋದು. ಅದು ನಿಮಗೆ ಕಷ್ಟ ಆಗುತ್ತೆ. ಕೈ ನೋವೆಲ್ಲ ಜಾಸ್ತಿ ಇತ್ತು ಅಂತಂದರೆ ಹಿಂಗೆ ಲಿಫ್ಟ್ ಮಾಡೋಕ್ಕಾಗಲ್ಲ. ಅದರಿಂದ ಸುಲಭವಾಗಿ ಹೇಗೆ ಮಾಡೋದು ಅಂತೇಳಿ ನೋಡಿ, ಈ ಥರ ಹಿಂಗೆ ಇಟ್ಕೊಳ್ಳಿ. ಟವಲ್ ಅಥವಾ ದುಪ್ಪಟ್ಟ ನೋಡಿ, ಈ ಥರ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ಇದು ನೋಡಿ ಈ ಥರ
ಇಲ್ಲಿ ಗ್ಯಾಪ್ ಬಂದಷ್ಟು ನಿಮಗೆ ಇಲ್ಲಿ ಫ್ರೀ ಆಗ್ತಾ ಹೋಗುತ್ತೆ. ಈ ಮಸಲ್ಸ್ ಜಾಸ್ತಿ ಇರುತ್ತೆ ನೋಡಿ, ಟೈಟ್ ಇರುತ್ತಲ್ಲ, ಅದೆಲ್ಲ ಸಡಿಲಾಗ್ತಾ ಬರುತ್ತೆ. ಗ್ಯಾಪ್ ಜಾಸ್ತಿ ಆದಷ್ಟು ಮಂಡಿ ಹಿಂಭಾಗದಲ್ಲಿ ಇಲ್ಲಿ ಆವಾಗ ನೋವು ಕಡಿಮೆ ಆಗುತ್ತೆ ನಿಮಗೆ. ನೋಡಿ ಈ ಥರ ಒಂದು 10 ಸಲ ಮಾಡ್ಕೊಳ್ಳಿ, 2 ಕಾಲು ಹೀಗೆ ಈ ಥರ ಮಾಡ್ಕೊಂಡಾದ್ಮೇಲೆ ನೋಡಿ ಪಾದಕ್ಕೆ ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡು ಈಗ ನೋಡಿ ಲಿಫ್ಟ್ ಮಾಡಿ ಇಳಿಸಿ, ಈ ಥರ ಲಿಫ್ಟ್ ಮಾಡ್ಕೊಳ್ಳಿ, ಇಳಿಸಿ. ಇದೊಂದೊಂದು 10 ಸಲ ಮಾಡ್ಕೊಳ್ಳಿ ಹೀಗೆ. ಇಲ್ಲಷ್ಟೇ ಟೈಟಾಗಿ ಹಿಡ್ಕೊಳಕ್ಕೆ ಹೋಗ್ಬಿಡಿ, ನಿಧಾನಕ್ಕೆ ಹೀಗೆ. ಮತ್ತು ಈ ಕಡೆಗೆ ಮಾಡಿ ಒಂದು 10 ಸಲ ಮಾಡಿ. ಇಲ್ಲಿ ನಾನು ಸ್ವಲ್ಪನೇ ತೋರಿಸ್ತಾ ಇರೋದು, ಒಂದು 3 ಸಲ 4 ಸಲ ತೋರಿಸ್ತಾ ಇದ್ದೀನಿ. ನೀವೊಂದು 10 ಸಲ ಮಾಡ್ಕೊಳ್ಳಿ ಹೀಗೆ. ಇದು ಮಾಡ್ಕೊಂಡಾದ್ಮೇಲೆ ನೋಡಿ ಈಗ ಮೇಲಕ್ಕೆ ತೊಗೊಳ್ಳಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೋಡಿ ಹೀಗೆ ರೊಟೇಟ್ ಮಾಡ್ತಾ ಬನ್ನಿ ಹೀಗೆ. ಈಗ ಇಷ್ಟೇ ಆದರೆ ಪರವಾಗಿಲ್ಲ, ಬಿಗಿನಿಂಗಲ್ಲಿ ಇಷ್ಟೇ ಮಾಡಿ. ಆಮೇಲೆ ಬಲಗಡೆಯಿಂದ ಎಡಗಡೆಯಿಂದ 2 ಕಡೆಗೆ ಈಗ ರೊಟೇಟ್ ಮಾಡ್ಕೊಳ್ಳಿ ಈ ಥರ ನೋಡಿ. ಹೀಗೆ ಸುಲಭವಾಗಿ ಮಾಡ್ಬೋದು. ನಿಮಗೆ ಸ್ವಲ್ಪನಾದ್ರೂ ಮೂಮೆಂಟ್ಸ್ ಸಿಗಬೇಕು, ಗೊತ್ತಾಯ್ತಾ? ನೋವು ಕಡಿಮೆ ಆಗಬೇಕು. ಈಗ 2 ಕಡೆ ಮಾಡ್ಕೊಂಡಾದ್ಮೇಲೆ ನೋಡಿ ಬೆರಳನ್ನು ಹೀಗೆ ಹಿಂದಕ್ಕೆ ಸ್ಟ್ರೆಚ್ ಮಾಡಿ, ಅಂದರೆ ಬೆರಳು ಈ ಕಡೆಗೆ ಬರಬೇಕು, ನಮ್ಮ ಕಡೆಗೆ ಈ ಥರ. ಇಲ್ಲಿ ಮಾಡೋದ್ರಿಂದನೂ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ನೋವು ಕಡಿಮೆ ಆಗುತ್ತೆ. ಇನ್ನರ್ ಮಸಲ್ಸ್, ಕಾಫ್ ಮಸಲ್ಸ್ ಎಲ್ಲ, ಥೈ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ, ಸ್ಟ್ರೆಚ್ ಆಗುತ್ತಲ್ಲ, ಅದಕ್ಕೆ ಜೀವ ಬರುತ್ತಲ್ಲ. ಪ್ರತಿಯೊಂದು ಸೆಲ್ಸು ಸಾಯ್ತಾ ಇರುತ್ತೆ ಪ್ರತಿದಿನ, ಅದಕ್ಕೆ ನಾವು ಜೀವ ಕೊಡಬೇಕು. ಮಸಲ್ಸ್ಗೆ, ಸ್ಕಿನ್ಗೆ, ಸೆಲ್ಸ್ಗೆ ಎಲ್ಲದಕ್ಕೂ ಈ ಥರ ಬೆರಳು ಮತ್ತು ಹಿಂಗೆ ತೊಗೊಳ್ಳಿ, ಮತ್ತು ಹೀಗೆ ಮಾಡಿ, ಮತ್ತು ಹೀಗೆ ತೊಗೊಳ್ಳಿ. ಆವಾಗ ಇಲ್ಲಿ ಆ್ಯಂಕಲ್ಗೂ ಮೂಮೆಂಟ್ ಸಿಗುತ್ತೆ, ಬೆರಳಿಗೂ ಮೂಮೆಂಟ್ ಸಿಗುತ್ತೆ. ಈ ಥರ 2 ಕಾಲು ಆ ಥರ ಮಾಡ್ಕೊಳ್ಳಿ ಹೀಗೆ. ಬೆರಳು ಮುಂದಕ್ಕೆ ತೊಗೋಬೇಕು, ಹಿಂದಕ್ಕೆ ಮುಂದಕ್ಕೆ ಸ್ಟ್ರೆಚ್ ಮಾಡಿದಾಗ ಇಲ್ಲಿ ಸ್ಟ್ರೆಚ್ ಆಗುತ್ತೆ ನೋಡಿ. ಹಿಂಗೆ ತೊಗೊಂಡಾಗ ಈ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಹಿಂಬಡಿ ನೋವು ಇರುತ್ತಲ್ಲ ಹೆಂಗಸರಿಗೆ ತುಂಬ ಜನಕ್ಕೆ, ಇದೆಲ್ಲ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಹೀಗೆ ಈ ಥರ ಮಾಡ್ಕೊಳ್ಳಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಇದೆ. ಸ್ವಲ್ಪ ಒಂದು 8 ದಿವಸನಾದರೂ ಮಾಡಿ. ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇದರಿಂದ ಏನು ಬೆನಿಫಿಟ್ ಇದೆ ಅಂತ. ಇದನ್ನು ಬೇರೆಯವ್ರಿಗೂ ಹೇಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸಿಗ್ತಿರ್ತಾರಲ್ಲ ಮಾತಾಡೋಕ್ಕೆ ಫೋನ್ ಮಾಡುವಾಗ, ಮತ್ತು ಅಕ್ಕಪಕ್ಕ ಇರ್ತಾರಲ್ಲ ವಾಕಿಂಗ್ ಹೋದಾಗ, ರಿಲೇಷನ್ಗಳಿಗೆ, ವಯಸ್ಸಾದವ್ರಿಗಂತೂ ತುಂಬ ಹೇಳ್ಕೊತಾ ಇರ್ತೀವಿ, ಶೇರ್ ಮಾಡ್ಕೊತಿರ್ತೀವಲ್ಲ. ನಮ್ಮಂಥ ವಯಸ್ಸಾದವರು ನನಗೆ ಈ ಥರ ನೋವಾಯ್ತು, ಆ ಥರ ನೋವಾಗಿದೆ, ಏನು ಮಾಡ್ಕೊಳ್ಳೋದು ಅಂತೇಳಿ ಇದನ್ನೆಲ್ಲ ಮಾಡ್ಕೊಳ್ಳಿ, ಉಪಯೋಗ ಪಡ್ಕೊಳ್ಳಿ. ನಂದು ಯೂಟ್ಯೂಬ್ ಚಾನಲಲ್ಲಿ ತುಂಬ ಬರುತ್ತೆ ವಿಡಿಯೋಸ್, ಅದೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಎಲ್ಲರದ್ರ ಉಪಯೋಗ ಪಡ್ಕೊಳ್ಳಿ. ಖುಷಿಯಾಗಿರಿ, ಆರೋಗ್ಯವಾಗಿರಿ. ನಮಸ್ತೆ.